Hi dear students, welcome back once again to our social science class. So today I'm going to take consumer education and protection about this lesson. So since only multiple choice questions are there now, let's focus upon only them. Okay. ಸೊ ಒಟ್ಟಾರೆಗೆ ಈ ಚಾಪ್ಟರ್ನಲ್ಲಿ ಕನ್ಸ್ಯೂಮರ್ ಅಂತಂದರೆ ಯಾರೊಬ್ಬ ಫ್ಯಾಕ್ಟ್ರಿ ಓಪನ್ ಮಾಡಿರ್ತಾನೆ ಅಥವಾ ಯಾರೋ ಒಂದು ವಸ್ತುಗಳನ್ನ ತಯಾರು ಮಾಡ್ತಾ ಇರ್ತಾರೆ, ಅದನ್ನು ತಗೊಂಡು ನಾನು ಯೂಸ್ ಮಾಡ್ತೀನಿ. ಅವರು ಪ್ರೊಡ್ಯೂಸರ್ ಆಗ್ತಾರೆ, ನಾನು ಯೂಸರ್ ಆಗ್ತೀನಿ. ಆ ಯೂಸರ್ಗೆ ಇನ್ನೊಂದು ಹೆಸರು ಕನ್ಸ್ಯೂಮರ್ ಅಂತ ಕೂಡ ಕರಿಬೋದು. ಈ ರೀತಿ ನೋಡೋಣ. ಈ ಕನ್ಸ್ಯೂಮರ್ ನಾನೇನೋ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಂದು ಬಿಡ್ತೀನಿ, ಆದರೆ ಒಳಗಡೆ ಇರೋವಂಥ ಥಿಂಗ್ಸ್ ಏನು ತಂದಿರ್ತಾನೆ ಅದು ಕ್ವಾಲಿಟಿ ಇರೋದಿಲ್ಲ, ಕೆಟ್ಟದಾಗಿರುತ್ತೆ, ಹಾಳಾಗಿರ್ತದೆ. ಪ್ಯಾಕೇಜ್ ಮೇಲೆ ಏನೋ ಒಂದು ಕೊಟ್ಟಿರ್ತಾರೆ, ಬಟ್ ಒಳಗಡೆ ಇರೋದು ಏನೋ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಾನು ಏನು ಮಾಡಬೇಕು? ಸೊ ಈ ರೀತಿ ನಾನು ತಂದಿರೋಂಥ ವಸ್ತು ಚೆನ್ನಾಗಿಲ್ಲ, ಕೆಟ್ಟೋಗಿತ್ತು, ಅಥವಾ ಅದರ ಕ್ವಾಲಿಟಿ ಇಲ್ಲ, ನಾನು ಏನು ದುಡ್ಡು ಕೊಟ್ಟಿದ್ದೀನೋ ಅದಕ್ಕೆ ಅಂತಂದಾಗ, ಪ್ಯಾಕೇಜಿನ ಮೇಲ್ಗಡೆ ಹೇಳಿರೋದೇ ಒಂದು, ಒಳಗಡೆ ಇರೋದೇ ಇನ್ನೊಂದು ಅಂತಂದಾಗ ನಮಗೆ ನ್ಯಾಯ ಸಿಗಲಿಕ್ಕೆ ಏನು ಮಾಡಬೇಕಾಗುತ್ತೆ? ಸೊ ಆ ವಿಚಾರದವಾಗಿ ಈ ಲೆಸನ್ ಇದೆ ಅಂತ ಕನ್ಸ್ಯೂಮರ್ ಎಜುಕೇಷನ್. ನಾವು ಕನ್ಸ್ಯೂಮರ್ ಆಗಿ ಅದ್ರ ಬಗ್ಗೆ ಏನು ಎಜುಕೇಟೆಡ್ ಆಗಿರಬೇಕು, ಏನನ್ನು ತಿಳ್ಕೊಂಡಿರಬೇಕು. ಆ್ಯಂಡ್ ಪ್ರೊಟೆಕ್ಷನ್, ಈ ಕನ್ಸ್ಯೂಮರ್ಗಳಿಗಿರುವಂಥ ಪ್ರೊಟೆಕ್ಷನ್ಗಳು ಏನೇನು ಅಂತೇಳಿ. ಸೊ ಅದ್ರ ಬಗ್ಗೆ. ಸೊ ಫಸ್ಟ್ ದ ಯೂಸರ್ ಆ್ಯಂಡ್ ದ ಪ್ರೊವೈಡರ್. ಯೂಸರ್ ಅಂದರೆ ನಾವು ಕನ್ಸ್ಯೂಮ್ ಮಾಡುವಂಥ ನಾವು, ಪ್ರೊವೈಡರ್ ಅಂದರೆ ನಮಗೆ ಕೊಡ್ತಾರಲ್ಲ ಅವರು. ಸೊ ಇಲ್ಲೊಂದು ನೋಡಿ, ಪಿಜ್ಜಾ ಬರ್ಗರ್ ಅಂತ ಹೇಳ್ತೀವಲ್ಲ ಹಾಗೆ, ಇವರು ಪ್ರೊಡ್ಯೂಸರ್, ಇವರು ಯೂಸರ್. ಆ ಯೂಸರ್ಗೆ ಇನ್ನೊಂದು ಹೆಸರು ಕನ್ಸ್ಯೂಮರ್. ಈ ರೀತಿ. ಸೊ ಒಂದು ಸಿಂಪಲ್ ಕಾನ್ಸೆಪ್ಟ್ ಇರ್ತಾ ಇತ್ತಲ್ಲ, ಪ್ರೊಡ್ಯೂಸರ್ ಮತ್ತು ಕನ್ಸ್ಯೂಮರ್, ದಟ್ಸ್ ಆಲ್. So let's see the points. The service organizations have used the term user to those who use goods and services. ಸೊ ಈ ರೀತಿ ಸರ್ವಿಸ್ನ ಕೊಡುವಂಥವ್ರು ಇವ್ರೇನಂತ ಹೇಳ್ತಾರೆ ಅಂತಂದರೆ ಕಸ್ಟಮರ್ಗಳು, ಯೂಸರ್ಗಳು, ಈ ರೀತಿ ಹೇಳ್ತಾ ಇರ್ತಾರೆ. ಆಯಿತಾ? ಎಸ್. ದ ಪರ್ಸನ್ ಹೂ ಸಪ್ಲೈಸ್ ಗೂಡ್ಸ್ ಆರ್ ಸರ್ವಿಸಸ್ ಈಸ್ ಕಾಲ್ಡ್ ಪ್ರೊವೈಡರ್. ತಲುಪಿಸೋರು, ಕೊಡುವಂಥವ್ರು, ಆ ರೀತಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆ್ಯಸ್ ಯೂಸ್ಡ್ ದ ವರ್ಡ್ ಕನ್ಸ್ಯೂಮರ್ ಇನ್ ಪ್ಲೇಸ್ ಆಫ್ ಯೂಸರ್. ಸರಿ, ಈ ಸರ್ವಿಸ್ನ ಕೊಡುವಂಥವ್ರು ಇವರು ಯೂಸರ್ ಅಂತ ಹೇಳ್ತಾರೆ, ಆದರೆ ನಮ್ಮ ಗೌರ್ನಮೆಂಟ್ ಕಡೆಯಿಂದ ಬಂದಿರುವ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ, ಅಲ್ಲಿ ಯೂಸರ್ ಅಂತ ಹೇಳೋಕ್ಕೋಗಲ್ಲ, ಕನ್ಸ್ಯೂಮರ್ ಅಂತೇಳಿ ಅವರು ಹೇಳ್ತಾರೆ. ಬಟ್ ಮೀನಿಂಗ್ ಒಂದೇ. ಹಾಗೆ ಇಟ್ ಈಸ್ ದ ಡ್ಯೂಟಿ ಆಫ್ ಟ್ರೇಡರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಬಿಸ್ನೆಸ್ ಮಾಡೋವಂಥವ್ರು, ಆ ಪ್ರೊಡ್ಯೂಸರ್ಸ್ಗಳದ್ದು ಡ್ಯೂಟಿ ಏನು? ಒಂದು ಒಳ್ಳೆ ಕ್ವಾಲಿಟಿ ಆಗಿರೋಂಥ ಥಿಂಗ್ಸನ್ನು ಕೊಡಬೇಕು. ದಟ್ ಈಸ್ ದೇರ್ ಡ್ಯೂಟಿ. ತಾನೇ? ಸಿ, ಇಟ್ ಈಸ್ ದ ರೈಟ್ ಆಫ್ ಎವ್ರಿ ಕನ್ಸ್ಯೂಮರ್ ಟು ಗೆಟ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹಾಗೆಯೇ ಇವರ ರೈಟ್ಸ್ಗಳೇನು, ಹಕ್ಕುಗಳೇನಂತಂದರೆ ಅವ್ರಿಗೆ ಇಷ್ಟಪಟ್ಟಂಥ, ಅವ್ರ ಮನಸ್ಸಿಗೆ ಇಷ್ಟ ಆಗುವಂಥ ಥಿಂಗ್ಸನ್ನು ಅವ್ರು ಪರ್ಚೇಸ್ ಮಾಡ್ಕೋಬೋದು, ತೊಗೋಬೋದು. ಹಾಗೆ ಇಟ್ ಈಸ್ ದ ರೈಟ್ ಆಫ್ ಎವ್ರಿ ಕನ್ಸ್ಯೂಮರ್ ಟು ಗೆಟ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್. ಕ್ವಾಲಿಟಿ ಆಗಿರೋದು ತೊಗೋಬೋದು ಅವರು. ಇದು ಡ್ಯೂಟಿ, ಇದು ರೈಟ್ಸ್. ಎಸ್. ನೆಕ್ಸ್ಟು, ಈ ರೀತಿ ಕನ್ಸ್ಯೂಮರ್ ಮೂವ್ಮೆಂಟ್ ಅಂತ ಏನು ಇದೆ, ಅದನ್ನು ಫಸ್ಟ್ ಟೈಮ್ ಪ್ರಾರಂಭ ಆಗಿದೆ ಎಲ್ಲಿಂದರೆ US, ಅಮೇರಿಕಾ. ಈ ಪಾಠನ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋಬೇಕು ನಾವು, ಹೌದಾ? ಓಕೆ. ದ ರಿಯಲ್ ಬಿಗಿನಿಂಗ್ ಆಫ್ ದ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ 1965. ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ನಿಧಾನಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಬಂತು ನಮ್ಮ ಕಡೆನೂ ಕೂಡ. ನಮ್ಮ ಇಂಡಿಯಾದಲ್ಲಿ ಫಸ್ಟು ಬಂದಿದ್ದು 1965. ಅದಕ್ಕಿಂತ ಮುಂಚೆ ಬಂದಿರ್ತದೆ, ಬಟ್ ಎಫೆಕ್ಟಿವ್ ಆಗಿ ನಡೆದಿದ್ದು 1965. ಡ್ಯೂರಿಂಗ್ ದಟ್ ಇಯರ್ ಸಮ್ ವುಮೆನ್ ಆಫ್ ಮುಂಬೈ ಸ್ಟಾರ್ಟೆಡ್ ಎ ಮೂವ್ಮೆಂಟ್ ಕಾಲ್ಡ್ ಅವೇರ್. ಅದರ ಅಬ್ರಿವೇಷನ್ ನೋಡಿ, ದ ಅಸೋಸಿಯೇಷನ್ ಆಫ್ ವಿಮೆನ್ ಅಗೇನ್ಸ್ಟ್ ರೈಸಿಂಗ್ ಎಕ್ಸ್ಪೆನ್ಸಸ್. ಪ್ರತಿದಿನ ಖರ್ಚಿಗೆ ಅದಕ್ಕೆಲ್ಲ ಜಾಸ್ತಿ ಆಗ್ತಾಯಿದೆ, ಹಿಂಗಾಗಿ ಅದರ ವಿರುದ್ಧ ಹೋರಾಟ ಅಂತೇಳಿ ನಿಂತ್ಕೊತಾರೆ. ನೋಡಿ ಇಲ್ಲಿ ರೋಡಲ್ಲೇ ಅಡುಗೆ ಮಾಡೋಕ್ಕೆ ನಿಂತುಬಿಟ್ಟಾರೆ. ಸೊ ದಟ್ಸ್ ವಾಟ್. ಈ ರೀತಿ ಇಂಡಿಯಾದಲ್ಲಿ ಮೊದಲು ಸ್ಟಾರ್ಟ್ ಆಗಿದ್ದ ವರ್ಷ 1965. ಆ ರೀತಿ ಸ್ಟಾರ್ಟ್ ಮಾಡಿದಂಥವ್ರು ನೋಡಿ ಲೇಡೀಸ್. ಯಾಕೆಂದರೆ ಹೌಸ್ ಮೇಂಟೆನೆನ್ಸ್ ಇದೆಲ್ಲ ತುಂಬ ಕಷ್ಟ ಆಗ್ತಾ ಇರ್ತದೆ, ಖರ್ಚು ಜಾಸ್ತಿ ಓಡ್ತಾ ಇರ್ತದೆ, ಆ ರೀತಿ. ಸೊ ಅದನ್ನು ಅವೇರ್ ಅಂತ ಕರೆದಿದ್ದಾರೆ. ಅವೇರ್ ಅಂತ ಯಾವ ಪ್ಲೇಸಲ್ಲಿ ಸ್ಟಾರ್ಟ್ ಆಗಿದ್ದು ಅಂದರೆ ಮುಂಬೈ. ಯಾವ ವಿಚಾರವಾಗಿ? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇದೆಯಲ್ಲ, ಆ ವಿಚಾರವಾಗಿ. ಸೊ ಅವೇರ್ನ ಅಬ್ರಿವೇಷನ್ ಇಲ್ಲಿದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟು, ದ ರೀಸನ್ಸ್ ಫಾರ್ ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್. ಒಬ್ಬ ಕನ್ಸ್ಯೂಮರ್ ಆಗಿರೋ ನಾನು ಬೇರೆಯವರ ಮೋಸಕ್ಕೆ ಒಳಗಾಗ್ತೀನ? ಎಸ್, ಆಗೋ ಚಾನ್ಸಸ್ ತುಂಬ ಇರ್ತದೆ. ಯಾವ ಕಾರಣಕ್ಕೆ ಅಂತಂದರೆ ನೋಡಿ, ಇಲ್ಲಿದೆ ಪಾಯಿಂಟ್ಸ್ಗಳು. ಬಿಕಾಸ್ ಆಫ್ ದ ಮಿಡಲ್ ಮ್ಯಾನ್. ಓಕೆ, ಮಧ್ಯವರ್ತಿಗಳು ಅಂತ ಹೇಳ್ತೀವಲ್ವ, ಬ್ರೋಕರ್ಗಳ, ದಳ್ಳಾಳಿಗಳ ರೀತಿಯಾಗಿ ಬಂದಿರ್ತಾರೆ. ಸೊ ಅವರಿಂದ ನಾನು ಮೋಸ ಹೋಗ್ಬೋದು. ಸೊ ಇಲ್ಲ ಅಂತಂದರೆ ಕೆಲವೊಮ್ಮೆ ಆ ಓನರೇ ಬೇಕಾದ್ರೆ ನಾನು ಮೋಸ ಮಾಡ್ಬೋದು. ಅಂಥ ದಡ್ಡ ನಾನಾಗಿದ್ದು, ಅಂಥ ಚಾಲಾಕಿಯವರು ಅವರಾಗಿದ್ದರೆ ಆ ರೀತಿ ಮಾಡ್ಬೋದು. ಬಟ್ ನೀವು ಸಮ್ಟೈಮ್ಸ್ ಇಟ್ ವಿಲ್ ಹ್ಯಾಪನ್ ಲೈಕ್ ದಿಸ್. ನೋಡಿ, ಇವರಿಬ್ಬರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಬೇಕಂತ ಪ್ರಯತ್ನ ಪಡ್ತಾರೆ, ಪಾರ್ಟಿ ಬಿಟ್ಟು ಕೊಡ್ತಾ ಇಲ್ಲ, ಹಿಂಗೊಂದು ಕೈ ಆಗಿಬಿಟ್ಟಿದ್ದಾರೆ. ಓಕೆ, ದ್ಯಾಟ್ಸ್ ಒನ್. ನೋಡಿ, ಈಗ
ತುಂಬ ಹಿಂದೆ ಪಾಸ್ಟಲ್ಲಿ ಏನಾಗ್ತಿತ್ತು ಅಂತಂದರೆ ನೇರವಾಗಿ ಮೀಟ್ ಮಾಡೋವಂಥವ್ರು. ಫಾರ್ ಎಕ್ಸಾಂಪಲ್, ಸೊ ಹಾಲು ಕೊಡೋಕ್ಕೆ ಬರೋವಂಥವ್ರು, ಫ್ರೂಟ್ಸ್ ಮಾರೋವಂಥವ್ರು, ವೆಜಿಟೇಬಲ್ಸ್, ಇವರೆಲ್ಲರಿಗೂ ಡೈರೆಕ್ಟಾಗಿ ಮೀಟ್ ಮಾಡೋಂಥವ್ರು. ಮಿಡಲ್ ಮ್ಯಾನ್ಗಳ ಹಿಂಡ್ರೆನ್ಸ್ ಇರಲಿಲ್ಲ, ಅವರ ಅಡೆತಡೆ ಅನ್ನೋದು ಇರಲಿಲ್ಲ. ಹಿಂಡ್ರೆನ್ಸರೇ ಅಡೆತಡೆ. ಬಟ್ ಹೋಗ್ತಾ ಹೋಗ್ತಾ ಬ್ರೋಕರು, ದಳ್ಳಾಳಿ ಇವರೆಲ್ಲ ಬಂದುಬಿಡ್ತಾರೆ. ಎಸ್, ಆವಾಗ ರಿಯಲ್ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಟ್ ಲೆಡ್ ಟು ಮೆನಿ ಹಿಂಡ್ರೆನ್ಸಸ್. ಆ ರೀತಿ. ನೆಕ್ಸ್ಟು, ವಾಟ್ ಈಸ್ ಟೆಲಿಶಾಪಿಂಗ್? ಟೆಲಿಶಾಪಿಂಗ್ ಅಂದರೆ ಏನು? ಈ ವಿಚಾರವಾಗಿ ನೋಡ್ರಿ. ಟೆಲಿ ಅಂತಂದ್ರೆ ಏನು? ಟೆಲಿಫೋನ್ ಕೇಳಿದ್ದೀರಾ? ಅವರೆಲ್ಲ ಇರ್ತಾರೆ, ನಾವೆಲ್ಲ ಇರ್ತೀವಿ. ಟೆಲಿ ಅಂತಂದರೆ ಫಸ್ಟು ಮೀನಿಂಗು ದೂರ ಅಂತೇಳಿ ಅರ್ಥ. ಶಾಪಿಂಗ್, ದೂರದಲ್ಲಿ ಇತ್ಕೊಂಡೇ ಕಂಪ್ಯೂಟ್ರಲ್ಲಿ ಆಪ್ರೇಟ್ ಮಾಡ್ತಾ, ಮೊಬೈಲ್ನಲ್ಲಿ ಹಾಕ್ಕೊಡ್ತಾ ಶಾಪಿಂಗ್ ಮಾಡ್ಕೊತಾರೆ. ಏನು ಬೇಕು ಅದನ್ನು ತರಿಸ್ಕೊತಾರೆ. ಇದು ಟೆಲಿ ಶಾಪಿಂಗ್, ಸಿಂಪಲ್ಲಾಗಿ. ಸೊ ನೋಡಿ, ಇಲ್ಲಿರೋ ಪಾಯಿಂಟ್ಸ್ಗಳೆಲ್ಲ ಸೇಮ್ ಇರ್ತವೆ. ನಾನು ಹೈಲೈಟ್ ಮಾಡಿಕೊಟ್ಟಿದ್ದೀನಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ. ಥ್ರೂ ಇಂಟರ್ನೆಟ್, SMS, ಟೆಲಿಫೋನ್, ಕನ್ಸ್ಯೂಮರ್ ಕ್ಯಾನ್ ಪ್ಲೇಸ್ ಆರ್ಡರ್ ಫಾರ್ ದ ಗೂಡ್ಸ್ ಸೆಲೆಕ್ಟೆಡ್. ದಟ್ ಈಸ್ ಟೆಲಿ ಶಾಪಿಂಗ್. ಹಾಗೆ ಇದನ್ನು ನೋಡಿ ಟೆಲಿ ಶಾಪಿಂಗ್ ಅಂತ ಕರಿತೀವಿ. ಈಗ ಕನ್ಸ್ಯೂಮರ್ ಅಂದರೆ ನಾವು ಆಗಲೇ ಹೇಳಿದ್ವಲ್ಲ, ಸೊ ಯಾರು ವಸ್ತುಗಳನ್ನ ಯೂಸ್ ಮಾಡ್ತಾರೋ ಅವರು ಕನ್ಸ್ಯೂಮರ್ ಆಗಿರ್ತಾರೆ. ಹಾಗೆ ಹೂ ಬೈಸ್ ಗೂಡ್ಸ್ ಆರ್ ಹೈಯರ್ಸ್ ಆರ್ ಅವೈಲ್ಸ್ ಸರ್ವಿಸಸ್ ಫಾರ್ ಕನ್ಸಿಡರೇಷನ್ ಕಾಲ್ಡ್ ಪ್ರೈಸ್ ಆರ್ ವೇಜಸ್. ಸೊ ದುಡ್ಡನ್ನು ಕೊಟ್ಟು ನನಗೇನು ಸರ್ವಿಸ್ ಬೇಕು, ಏನು ವಸ್ತುಗಳು ಬೇಕು ಅದನ್ನು ತಗೊಂಡ್ರೆ ನಾನು ಕನ್ಸ್ಯೂಮರ್ ಆಗಿರ್ತೀನಿ. ಹಾಗೆ ಸೊ ಕನ್ಸ್ಯೂಮರ್ ಈಸ್ ರಿಗಾರ್ಡೆಡ್ ಆಸ್ ದ ಕಿಂಗ್. ನೋಡಿ, ಕನ್ಸ್ಯೂಮರ್ ಇಸ್ ದ ಕಿಂಗ್ ಅಂತ. ಆ್ಯಂಡ್ ಆಕ್ಯುಪೈಸ್ ಎ ಪ್ರೈಮ್ ಪ್ಲೇಸ್. ಸೊ ಆ ಪ್ರೊಡ್ಯೂಸರ್ ಎಂಥ ದೊಡ್ಡದಾಗಿ ಬೇಕಾದ್ರೆ ರೆಡಿ ಮಾಡಿ ತಂದಿರ್ಬೋದು ವಸ್ತುಗಳನ್ನ. ಬಟ್ ಕನ್ಸ್ಯೂಮರ್ಸ್ ನಾವು ಕಿಂಗ್ ಆಗಿರ್ತೀವಿ. ಯಾಕಂದ್ರೆ ನಮ್ಗೆ ಬೇಕಂದ್ರೆ ತಗೊಂತೀವಿ, ಬೇಡಂದ್ರೆ ಬಿಟ್ಟು ಹಾಕ್ತೀವಿ ಹಿಂಗೆ. ಬಟ್ ಆ ಥರ ಪ್ರೊಡ್ಯೂಸರ್ಗೆ ಹಂಗಲ್ಲ. ಆತ ಪ್ರೊಡ್ಯೂಸ್ ಮಾಡಿರೋದನ್ನ ಏನಾರು ಮಾಡಿ ತಲುಪಿಸ್ಲೇಬೇಕು, ಆ ರೀತಿ ಇರ್ತದೆ ಅವನಿಗೆ. ಸೊ ಇಲ್ಲ ಅಂತಂದರೆ ಅವೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಎಸ್, ಹಾಗೆ. ಸೊ ದಟ್ಸ್ ವೈ ಕನ್ಸ್ಯೂಮರ್ ಈಸ್ ಕಾಲ್ಡ್ ಆಸ್ ದ ಕಿಂಗ್. ಅರ್ಥ ಇದೆಲ್ಲ? ಎಸ್. ಸೊ ನೆಕ್ಸ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್. ನೋಡಿ, ಕನ್ಸ್ಯೂಮರ್ಗಳು ಏನೋ ವಸ್ತುಗಳನ್ನ ತಂದಿದ್ದಾರೆ, ಇವ್ರಿಗೆ ಪ್ರೊಟೆಕ್ಷನ್ ಇರಬೇಕು. ಯಾಕೆಂದರೆ ತಂದಿರೋ ವಸ್ತುಗಳು ಕರೆಕ್ಟಾಗಿದೆಯಲ್ವ ನೋಡ್ಕೋಬೇಕಾಗುತ್ತೆ. ಪ್ಯಾಕ್ ಹೊಡೆದಾದ್ಮೇಲೆ ಚೆನ್ನಾಗಿಲ್ಲದೆ ಇರ್ಬೋದು, ಹೀಗೆ. ಸೊ ಈ ಎಲ್ಲ ಕಾರಣಗಳನ್ನ ನೋಡ್ಕೊಂಡು ಏನು ಮಾಡ್ತಾರೆ, ಕನ್ಸ್ಯೂಮರ್ಗಳಿಗೆ ರಕ್ಷಣೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅದಕ್ಕಿಂತ ಒಂದು ಆ್ಯಕ್ಟ್ ತಂದಿದ್ದಾರೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೇಳಿ. ಎಸ್. ಸೊ ಇನ್ ದ ಲಾಸ್ಟ್ 5 decades ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್ ಮೋರ್ ದೆನ್ 30 ಆ್ಯಕ್ಟ್ಸ್. 30ಕ್ಕಿಂತ ಇನ್ನೂ ಹೆಚ್ಚಿನ ಆ್ಯಕ್ಟ್ಗಳನ್ನ ಈ ಕನ್ಸ್ಯೂಮರಿಸಮ್ ಬಗ್ಗೆನೇ ಕೊಟ್ಟಿದ್ದಾರಂತೆ. 5 decades ಅಂದರೆ 5 ದಶಕ, 50 ವರ್ಷಗಳು ಸುಮಾರು ಅಂತೇಳಿ ಅರ್ಥ. ಸೊ ಯಾವ ಥರದವು ನೋಡಿ, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್. ಲೈಫ್ಗೆ ಎಸೆನ್ಷಿಯಲಾಗಿ ಬೇಕಾಗಿರುವಂಥ ವಸ್ತುಗಳನ್ನ ತಲುಪಿಸ್ಬೇಕಾಗುತ್ತೆ. ಈ ಥರದಕ್ಕೆ ಒಂದು ಆ್ಯಕ್ಟು. ಯಾರೋ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಮೆಡಿಸನ್ ಮಾಡ್ತಾರಲ್ಲ, ಅದು ಮೆಡಿಕಲ್ ಅವರು ಎಲ್ಲರೂ ಅಟ್ ಎ ಟೈಮ್ ಲಾಕ್ ಮಾಡಿಬಿಟ್ರೆ ಏನು ಮಾಡಬೇಕತ್ತೆ? ಸೊ ಹಿಂಗಾಗಿ ಅವನ್ನ ನಾವು ಎಸೆನ್ಷಿಯಲ್ ಕಮಾಡಿಟೀಸ್ ಅಂತೀವಿ. ಅವ್ರಿಗೇನೇ ಕಷ್ಟ ಇದ್ದರೂ ಕೂಡ ಆ ಡೋರ್ನ ಲಾಕ್ ಅಂತೂ ಮಾಡೋಂಗಿಲ್ಲ, ಆ ರೀತಿ. ನೆಕ್ಸ್ಟ್, ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಆ್ಯಕ್ಟ್, ವೆಯ್ಟೇಜ್ ಬಗ್ಗೆ ಬಂದಿರುವಂಥದ್ದು. ನೆಕ್ಸ್ಟ್, ಆ್ಯಕ್ಟ್ ಅಗೇನ್ಸ್ಟ್ ಅಡಲ್ಟ್ರೇಷನ್ ಆಫ್ ಫುಡ್ ಆರ್ಟಿಕಲ್ಸ್. ಸೊ ಈ ಅಡಲ್ಟ್ರೇಷನ್ ಅಂತಂದರೆ ಮಿಕ್ಸ್ ಮಾಡ್ತಾರಲ್ಲ, ಮಿಕ್ಸ್ ಮಾಡಿ ಇಂಪ್ಯೂರಿಟೀಸ್ನೆಲ್ಲ ಹಾಕಿರ್ತಾರೆ ಅದು. ಸೊ ಈ ರೀತಿ ಇನ್ನೂ ಹಲವಾರು ಆ್ಯಕ್ಟ್ಗಳು ಬಂದಿರುತ್ತೆ, ಸುಮಾರು 30 ಆ್ಯಕ್ಟ್, ಆ ರೀತಿ. ಸೊ ನೆಕ್ಸ್ಟ್, ದ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1986 ಈಸ್ ಅ ಸಿಗ್ನಿಫಿಕೆಂಟ್ ಸ್ಟೆಪ್. ಸೊ ಇದನ್ನು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1986. ಸೊ ಈ ಕನ್ಸ್ಯೂಮರ್ ಆ್ಯಕ್ಟ್ ಅಂತ ಇಂಡಿಯಾದಲ್ಲಿ ತುಂಬ ಸ್ಟ್ರಾಂಗಾಗಿ ಬಂದಂಥದ್ದು ಅವ ಇಯರ್ನಲ್ಲಿ ಅಂದರೆ 1986ನಲ್ಲಿ. ಸೊ ಈ ರೀತಿ 1986ನಲ್ಲಿ ಆ ಆ್ಯಕ್ಟು ಬಂದಿರ್ತದೆ, ಅದು ನೆನಪಿಸ್ಕೊಳ್ರಿ. ನೆಕ್ಸ್ಟು, ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ. ಇದು ಕೂಡ ಇಂಪಾರ್ಟೆಂಟ್. ಮಾರ್ಚ್ 15th ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ವರ್ಷ. ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ನೋಡಿ 1962ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಕನ್ಸ್ಯೂಮರ್ಸ್ ಮೂವ್ಮೆಂಟ್, ಮಾರ್ಚ್ 15th 1962 ಈಸ್ ಆನ್ ಇಂಪಾರ್ಟೆಂಟ್ ಡೇ. ಇಂಪಾರ್ಟೆಂಟ್ ಆಗಿರುವಂಥ ದಿನ. ಯಾಕಂದರೆ US ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ, ಅಮೇರಿಕದ ಅಧ್ಯಕ್ಷರಾಗಿದ್ದಂಥ ಜಾನ್ ಎಫ್ ಕೆನಡಿ ಒಂದು ಡಿಸಿಷನ್ ತಗೋತಾರಂತೆ. ಅಡಾಪ್ಟೆಡ್ ಎ ಲೆಜಿಸ್ಲೇಷನ್ ಕಂಪ್ರೈಸಿಂಗ್ ಆಫ್ 4 rights ಸಚ್ ಆಸ್ ಸಿಟಿಸನ್ ಸೇಫ್ಟಿ, ಇನ್ಫಾರ್ಮೇಷನ್, ಅಪೀಲ್ ಆ್ಯಂಡ್ ರೆಮಿಡಿ. ಸೊ ಈ ವಿಚಾರವಾಗಿ ಅವರು ನಿರ್ಧಾರ ತಗೋತಾರೆ, ಡಿಸಿಷನ್ ತಗೊತಾರೆ. ಸೊ ಆವಾಗಿಂದ ಮಾರ್ಚ್ 15th ಆಗಿರುತ್ತೆ ಆ ದಿನಾಂಕ, ಅವ್ರು ಆ ರೀತಿ ನಿರ್ಧಾರ ತಗೊಂಡಿದ್ದು. ಸೊ ಆದ್ದರಿಂದ ಮಾರ್ಚ್ 15th ವರ್ಲ್ಡ್ಸ್ ಕನ್ಸ್ಯೂಮರ್ ಡೇ ಅಂತೇಳಿ ಕರಿತಾ ಬರ್ತಾರೆ. ಓಕೆ, ನೆಕ್ಸ್ಟು 1962 ಆ್ಯಂಡ್ ಮಾರ್ಚ್ 15th ಇದೆರಡು. ಇಂಡಿಯಾದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆ ರೀತಿ ಬಂದಿದ್ದು 1986. ಇಷ್ಟು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿದೆ, ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಈ ಆ್ಯಕ್ಟ್ ಏನಿದೆಯೋ ಇದು ಭಾರತದಲ್ಲಿ ಎಲ್ಲ ಸ್ಟೇಟ್ಗೂ ಕೂಡ ಅಪ್ಲೈ ಆಗುತ್ತೆ, ಬಟ್ ಒಂದನ್ನು ಬಿಟ್ಟು. ಆ ಸ್ಟೇಟ್ ಯಾವುದಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್. ಆ ರೀತಿ ಇದು ಪ್ರೀವಿಯಸ್ ಸಿಲೆಬಸ್ ಇದ್ದಾಗ. ಇವಾಗ ಜಮ್ಮು ಕಾಶ್ಮೀರ ಸ್ಟೇಟ್ನೇ ಹೊಡೆದಾಕ್ಬಿಟ್ಟಿದಾರಲ್ಲ, ಓಕೆ. ಇವಾಗ ಇದು ಸಿಲೆಬಸ್ನಲ್ಲಿ ಇದು ಚೇಂಜ್ ಆಗಿರ್ತದೆ ನೋಡಿ.
ಇಟ್ ಅಪ್ಲೈಸ್ ಟು ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಆಮೇಲೆ ಇದು ಎಲ್ಲ ಗೂಡ್ಸ್ಗಳು ಮತ್ತು ಎಲ್ಲ ಸರ್ವಿಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್, ದ ಆ್ಯಕ್ಟ್ ಪ್ರಮೋಟ್ಸ್ ದ ರೈಟ್ಸ್ ಟು ಕನ್ಸ್ಯೂಮರ್ ಸಚ್ ಆಸ್. ಸೊ ಎಸ್, ಈ ಆ್ಯಕ್ಟಿನ ಮುಖಾಂತರ ಏನೇನು ಸಿಗುತ್ತೆ ಕನ್ಸ್ಯೂಮರ್ಗಳಿಗೆ ನೋಡಿ. ದ ರೈಟ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್. ಕೆಟ್ಟದಾಗಿರುವಂಥ ಥಿಂಗ್ಸ್ಗಳನ್ನ ಮಾರಾಟ ಮಾಡ್ತಾಯಿದ್ರೆ ಅಂಥದ್ದು ವಿರುದ್ಧವಾಗೂ ಕೂಡ ಇದೊಂದು ರೈಟ್ಸ್ ಇರ್ತದೆ ನೋಡಿ. ಅಜಾರ್ಡಸ್ ಟು ಲೈಫ್, ಪ್ರಾಪರ್ಟಿ ಆಫ್ ಕನ್ಸ್ಯೂಮರ್ಸ್, ಆ ರೀತಿಯಾಗಿರೋದನ್ನ ಸೇಲ್ ಮಾಡೋಂಗಿಲ್ಲ, ಅದನ್ನು ತಡೆಯುವಂಥದ್ದು. ನೆಕ್ಸ್ಟ್, ರೈಟ್ ಟು ಇನ್ಫಾರ್ಮೇಷನ್ ತೊಗೋಬೋದು. ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ, ಪ್ಯೂರಿಟಿ ಇಲ್ಲ, ಸ್ಟ್ಯಾಂಡರ್ಡ್ನೆಸ್ ಇಲ್ಲ ಅಂತಂದರೆ. ನೆಕ್ಸ್ಟ್, ರೈಟ್ ಟು ಚೂಸ್, ಅವ್ರಿಗೆ ಇಷ್ಟ ಬಂದಂಥ ಥಿಂಗ್ಸನ್ನು ತೊಗೋಬೋದು. ನೆಕ್ಸ್ಟ್, ರೈಟ್ ಟು ಬಿ ಹರ್ಡ್ ಅಂದರೆ ಕೇಳಿಸ್ಕೊಳ್ಳೋದು. ಸೊ ಇವ್ರದ್ದೇನಾದರೂ ಪೈನ್ ಇತ್ತು ಅಥವಾ ನೋವಿತ್ತು ಅಂತಂದರೆ, ಅನ್ಯಾಯ ಆಗಿತ್ತಂದರೆ ಅದನ್ನು ಕೇಳಬೇಕು ಅವರು, ಆ ಪ್ರೊಡ್ಯೂಸರ್ಸ್ ಇರ್ತಾರಲ್ಲ ಆ ರೀತಿ. ರೈಟ್ ಟು ಸೀಕ್ ರಿಡ್ರೆಸಲ್, ಸಪೋಸ್ ಒಂದು ವೇಳೆ ಅನ್ಯಾಯ ಆದರೆ ಆ ಅನ್ಯಾಯನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಕೋರ್ಟ್ಗೆ ಹೋಗ್ಬೋದು. ಅದಕ್ಕೆ ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್ನ ತಿಳ್ಕೊಬೇಕಾಗಿರೋಂಥ ಅವಶ್ಯಕತೆ ಇರ್ತದೆ ಅದ್ರ ಬಗ್ಗೆ. ರೈಟ್ ಟು ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್, ಇವೆಲ್ಲ ಜನರಲ್ ಪಾಯಿಂಟ್ಸ್ಗಳಿದೆ ನೋಡಿ. ಸೊ ಅದು ಬಿಟ್ಟರೆ ಓಕೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್, ಇದರಲ್ಲಿ ಇಂಪಾರ್ಟೆಂಟ್ ನೋಡಿ. ಮೇಯ್ನಾಗಿ 3 ಲೆವೆಲ್ಸ್ನಲ್ಲಿ ಕೌನ್ಸಿಲ್ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಹೇಗೆ? ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್, ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೀವಲ್ವ, ಇದು ನ್ಯಾಷನಲ್ ಲೆವೆಲ್ನಲ್ಲಿ. ನೆಕ್ಸ್ಟ್, ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್, ಸ್ಟೇಟ್ ಲೆವೆಲ್ನಲ್ಲಿ. ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ. ಈ 3 ಲೆವೆಲ್ನಲ್ಲಿ ಇದ್ದಾವೆ. ಸೊ ಈಗ ಸರ್ ನಾವು ಯಾವಾಗ ಇದಕ್ಕೆ ಹೋಗ್ಬೋದು, ಇದಕ್ಕೆ ಯಾವಾಗ ಹೋಗ್ಬೋದು? ನೆಕ್ಸ್ಟ್ ಬರುತ್ತೆ ನೋಡಿ ಅದು ಪಾಯಿಂಟ್ಸ್ಗಳು. These councils are formed in accordance with jurisdiction and minister in charge of consumer affairs at central government. ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಲೆವೆಲ್ ಇರ್ತದಲ್ಲ ಅಲ್ಲಿ ಮೇಯ್ನಾಗಿ ಚೇರ್ಪರ್ಸನಾಗಿ ಯಾರು ನೋಡ್ಕೊತಾ ಇರ್ತಾರೆ ಅಂದರೆ ನೋಡಿ, ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರು ಅಂತ ಬರ್ತಾರೆ ಅವರು. ಸೊ ಸರ್ಚ್ ಮಾಡಿ, ಪ್ರೆಸೆಂಟ್ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತೇಳಿ ಯಾರು ಅಂತ ಕಳಿಸ್ಕೊಡಿ. ಐ ವಿಲ್ ಬಿ ವೈಟಿಂಗ್. ಓಕೆ, ಎಸ್. ಚೇರ್ಮನ್ ಅಟ್ ದ ನ್ಯಾಷನಲ್ ಲೆವೆಲ್, ದ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಟ್ ದ ಸ್ಟೇಟ್ ಲೆವೆಲ್. ಹಾಗೆ ಸ್ಟೇಟ್ ಲೆವೆಲ್ನಲ್ಲೂ ಕೂಡ ಒಬ್ಬರು ಮಿನಿಸ್ಟರ್ ಇರ್ತಾರೆ, ಅವರು ನಮ್ಮ ಸ್ಟೇಟು ಇಲ್ಲಿ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಕಮಿಷನರ್, ಕಲೆಕ್ಟರ್ ಈಸ್ ದ ಚೇರ್ಪರ್ಸನ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಇದನ್ನು ಒಂದು ಸತಿ ಕ್ವಶನಲ್ಲಿ ಕೇಳಿದರು. ಓಕೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ಗೆ ಚೇರ್ಪರ್ಸನಾಗಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಯಾರು ಇರ್ತಾರೆ ಅಂತಂದಾಗ DC ಅಂತ ಹೇಳ್ತೀವೋ, ಆ ಜಿಲ್ಲಾಧಿಕಾರಿ ಅವರೇ ಇರ್ತಾರೆ. ಸೊ ದಟ್ಸ್ ಒನ್. ಇದಾದಮೇಲೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಏಜೆನ್ಸೀಸ್. ಆ ರೀತಿ ಏನಾದರೂ ಕ್ಲಾಶ್ ಆದಾಗ ಕನ್ಸ್ಯೂಮರ್ ಇಲ್ಲ ತಾನು ಸರಿ ಅಂತ ಹೇಳ್ತಾನೆ, ಪ್ರೊಡ್ಯೂಸರ್ ಇಲ್ಲ ತಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಸೊ ಆ ರೀತಿ ಡಿಸ್ಪ್ಯೂಟ್ ಆದಾಗ ಯಾರನ್ನು ಅಪ್ರೋಚ್ ಮಾಡಬೇಕು ಅಂತ ನೆಕ್ಸ್ಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿರಿ ಈಗ. ಸೊ ಫಸ್ಟ್ ಒನ್, ಡಿಸ್ಟ್ರಿಕ್ಟ್ ಫೋರಮ್, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇರ್ತದೆ ಇದು. ಡಿಸ್ಟ್ರಿಕ್ಟ್ ಜಡ್ಜ್ ನಾಮಿನೇಟೆಡ್ ಬೈ ಸ್ಟೇಟ್ ಗವರ್ನಮೆಂಟ್ ಪ್ರೆಸಿಡೆಂಟ್ ಓವರ್ ದ ಡೆಲಿಬ್ರೇಷನ್ಸ್. ಸೊ ಡಿಸ್ಟ್ರಿಕ್ಟ್ನಲ್ಲಿ ಮುಖ್ಯವಾಗಿ ಜಡ್ಜ್ ಯಾರು ಇರ್ತಾರೋ ಅವ್ರನ್ನ ಸ್ಟೇಟ್ ಗೌರ್ಮೆಂಟ್ ಆಯ್ಕೆ ಮಾಡಿ ಕೂರಿಸಿರ್ತದೆ. ನೀವು ನೋಡ್ಕೋಬೇಕು, ಡಿಸ್ಟಿಕ್ಕಲ್ಲಿ ಏನಾದರೂ ಕಂಪ್ಲೇಂಟ್ಗಳು ಬಂದರೆ ಈ ಕನ್ಸ್ಯೂಮರ್ ಕಡೆಯಿಂದ ನೀವು ನೋಡಿಕೊಡ್ರಿ, ಅದ್ರ ಬಗ್ಗೆ ಏನೋ ನ್ಯಾಯ ತೀರ್ಮಾನ ಕೊಡಬೇಕು, ಆ ರೀತಿ ನೀವು ಡಿಸೈಡ್ ಮಾಡಿ ಅಂತ ಕೊಟ್ಟಿರ್ತಾರೆ. ಈ 10 ಟೈಮ್ಸ್ ಮತ್ತು ಎಲ್ಲಿವರೆಗಿನ ಕಂಪ್ಲೇಂಟನ್ನು ಇವ್ರು ತೊಗೊತಾರೆ ಅಂದರೆ 20 ಲಕ್ಷದವರೆಗಿರುವಂಥ ಕಂಪ್ಲೇಂಟ್ ತೊಗೊತಾರೆ. ಇಲ್ಲ ಇವನು ಕನ್ಸ್ಯೂಮರ್ ನನಗೆ 20 ಲಕ್ಷ ಲಾಸ್ ಆಗೈತೆ ಅಂತಂದಾನೆ, ಇಲ್ಲ ಪ್ರೊಡ್ಯೂಸರ್ ನನಗೆ 20 ಲಕ್ಷ ಲಾಸ್ ಆಗೈತೆ ಅಂತ ಹೋಗ್ತಾನೆ ಅನ್ಕೊಡ್ರಿ. ಈ ರೀತಿ 20 ಲಕ್ಷದವರೆಗೆ ಮಾತ್ರ ಮಾತಾಡ್ತಿದ್ರೆ ಅವ್ರು ಬಂದು ಡಿಸ್ಟಿಕ್, ಈ ಜಡ್ಜ್ ಇರ್ತಾರಲ್ಲ ಡಿಸ್ಟ್ರಿಕ್ಟ್ ಫೋರಮ್ನ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ 20 ಲಕ್ಷಕ್ಕಿಂತ ಮೀರಿ 1 ಕೋಟಿವರೆಗಿದ್ರೆ, 1 ಕ್ರೋರ್ವರೆಗಿದ್ದಾಗ ಆವಾಗ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಸ್ಟೇಟ್ ಕಮಿಷನ್, ಬ್ಯಾಂಗ್ಳೂರು, ಓಕೆ, ಅಲ್ಲಿಗೆ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಹೈಕೋರ್ಟ್ನ ಜಡ್ಜ್ ಇರ್ತಾರೆ. ಸೊ 20 ಲ್ಯಾಕ್ಸಿಂದ 1 ಕ್ರೋರ್ವರೆಗೆ. ನೆಕ್ಸ್ಟು 1 ಕ್ರೋರ್ನ ಮೀರಿ ಹೋಗ್ತು ಅಂದ್ಕೊಡ್ರಿ, 1 ಕೋಟಿಗಿಂತ ಜಾಸ್ತಿ, ಆವಾಗ ನ್ಯಾಷನಲ್ ಲೆವೆಲ್ಗೆ ಹೋಗಬೇಕಾಗ್ತದೆ. ಅಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಇರ್ತಾರೆ. ಓಕೆ, ಎಸ್. ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಸ್ ಪ್ರೆಸಿಡೆಂಟ್. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಅಪಾಯಿಂಟ್ ಮಾಡಿರ್ತಾರಂತ ಇವ್ರನ್ನ ನೋಡಿ. ಅಬೌವ್ 1 ಕ್ರೋರ್, 1 ಕೋಟಿಗಿಂತ ಮೇಲ್ಗಡೆ ಅಂತ. ಹಾಗೆ ಇಲ್ಲಿ ನೋಡಿ 4 ಮೆಂಬರ್ಸ್ ವಿಲ್ ಬಿದೆ. ಯಾರೋ ಒಬ್ಬನ ಕೂತ್ಕೊಂಡು, ಒಬ್ಬ ಜಡ್ಜ್ ಕೂತ್ಕೊಂಡು ಅವನೇ ಎಲ್ಲ ತೀರ್ಮಾನ ಮಾಡಲ್ಲ, 4 ಜನ ಜಡ್ಜ್ ಕೂತಿರ್ತಾರೆ. ಅದ್ರಲ್ಲಿ ಕಂಪಲ್ಸರಿ ಒಂದಾದರೂ ವಿಮೆನ್ ಇರಲೇಬೇಕು. 2-3 ವಿಮೆನ್ ಇದ್ದರೂ ಪರವಾಗಿಲ್ಲ, ಬಟ್ ಒಂದಾದರೂ ಇರಲೇಬೇಕು. ಆ ರೀತಿ ಸಪೋಸ್ ಒಂದು ವೇಳೆ ಜೆಂಟ್ಸ್ಗಳು ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬಟ್ ವಿಮೆನ್ ಅಂತೂ ಇರಲೇಬೇಕು ಅಂತ ಹೇಳ್ತಾರೆ ಅದರ ಅರ್ಥ, ಆಯಿತಾ? ನೆಕ್ಸ್ಟು ದ ಮೆಥಡ್ಸ್ ಟು ಬಿ ಫಾಲೋಡ್ ಟು ಫೈಲ್ ಎ ಕೇಸ್ ಇನ್ ಕನ್ಸ್ಯೂಮರ್ ಕೋರ್ಟ್. ಸೊ ಯಾವ ಮೆಥಡ್ನ ನಾವು ಫಾಲೋ ಮಾಡಬೇಕಾಗುತ್ತೆ ನೋಡಿ. ದೇರ್ ಈಸ್ ನೋ ಪ್ರಿಸ್ಕ್ರೈಬ್ಡ್ ಪ್ರಿಸ್ಕ್ರೈಬ್ ಮಾಡಿರುವಂಥ ನೀವು ಇದೇ ಥರ ಪ್ರೊಸೀಜರ್ನೇ ಫಾಲೋ ಮಾಡಬೇಕಂತೇನು ಆ ರೀತಿ ಮೆಥಡ್ ಕೊಟ್ಟಿಲ್ಲ.
ಜನರಲಿ ಫಾಲೋ ಮಾಡ್ತಾರೆ. ಹೆಂಗೆ ಒಂದು ಕೇಸ್ನ ಫೈಲ್ ಮಾಡಬೇಕಂದ್ರೆ ಏನೇನು ಸ್ಟೆಪ್ಸ್ಗಳು ತೊಗೋಬೇಕಾಗುತ್ತೆ ಅಂತೇಳಿ. ದ ಕಂಪ್ಲೇಂಟ್ ಮೇ ಬಿ ಟೈಪ್ಡ್ ಒನ್ ಆರ್ ಹ್ಯಾಂಡ್ ರಿಟನ್. ಕಂಪ್ಲೇಂಟ್ ಏನು ಮಾಡಿರ್ತಾರೆ ಅದು ಟೈಪಾಗೇ ಇರಬೇಕು ಅನ್ನೋಂಥ ಏನಿಲ್ಲ, ಟೈಪ್ ಬೇಕಾದ್ರೆ ಮಾಡಿರ್ಬೋದಿಲ್ಲ, ಹ್ಯಾಂಡ್ ರೈಟಿಂಗಲ್ಲಿ ಬೇಕಾದ್ರೆ ಬರೆದಿರ್ಬೋದು, ಅದನ್ನು ನೋಡ್ಕೊಡ್ರಿ. ದ ಕಂಪ್ಲೇಂಟ್ ಶುಡ್ ಇನ್ಕ್ಲೂಡ್ ದ ನೇಮ್ ಆಫ್ ಪರ್ಸನ್. ಸಪೋಸ್ ನಾವಲ್ಲಿ ಬಾಲ್ಯ ವಿವಾಹ ಮಾಡುವಾಗ ಹೇಳಿದ್ವಿ, ಕಂಪ್ಲೇಂಟ್ ಕೊಡೋವಂಥವನು ಕಂಪಲ್ಸರಿ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಬೇಕಾ? ಇಲ್ಲ, ಅಲ್ಲಿ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ಬಟ್ ಇಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಲ್ಲಿ ಬಂದಾಗ ಆ ಕಂಪ್ಲೇಂಟ್ ಹಾಕುವಂಥವನು ಕಂಪಲ್ಸರಿ ಅವ್ರ ಹೆಸರನ್ನ ಹೇಳ್ಬೇಕಾಗುತ್ತೆ. ಓಕೆ, ನನಗೆ ಇಷ್ಟು ಲಾಸ್ ಆಗೈತೆ ಅಂತ ನಾನು ಹೇಳಿದ್ಮೇಲೆ ನಾನು ಯಾರು ಅಂತ ನನ್ನ ಅಡ್ರೆಸ್ ಕೊಡಬೇಕು ತಾನೆ. ಅದಕ್ಕೆ ದ ಕಂಪ್ಲೇಂಟ್ ಶುಡ್ ಇನ್ಕ್ಲೂಡ್ ದ ನೇಮ್ ಆಫ್ ದ ಪರ್ಸನ್, ಆ ಕಂಪ್ಲೇಂಟ್ ಕೊಡುವಂಥವನು. ನೆಕ್ಸ್ಟು ಫುಲ್ ಅಡ್ರೆಸ್ ಆ್ಯಂಡ್ ಟೆಲಿಫೋನ್ ನಂಬರ್ ಅದು ಕೊಡಬೇಕಾಗುತ್ತೆ. ದ ಪರ್ಸನ್ ಆರ್ ಆರ್ಗನೈಸೇಷನ್ ಅಗೇನ್ಸ್ಟ್ ಹೂಮ್, ಮತ್ತು ನಾನು ಯಾರ ವಿರುದ್ಧ, ಯಾವ ಆರ್ಗನೈಸೇಷನ್ ವಿರುದ್ಧ, ಯಾರ ವ್ಯಕ್ತಿ ವಿರುದ್ಧ ಆಗ್ತಾಯಿದ್ದೀರೋ ಅವ್ರ ಡೀಟೇಲ್ಸ್ನು ನಾವು ಬರೀಬೇಕಾಗುತ್ತೆ. ಹಾಗೆ ದ ಪರ್ಟಿಕ್ಯುಲರ್ಸ್ ಆಫ್ ದ ಗೂಡ್ಸ್ ಬೈ ವಿಚ್ ದ ಲಾಸ್ ಆ್ಯಸ್ ಇನ್ಕರ್ಡ್ ಆ್ಯಂಡ್ ಅಮೌಂಟ್ ಆಫ್ ಲಾಸ್ ಶುಡ್ ಬಿ ಸ್ಪೆಸಿಫೈಡ್. ಮತ್ತು ಎಷ್ಟು ಲಾಸ್ ಆಗೈತೆ ನನಗೆ ಆ ಅಮೌಂಟ್ನು ಕೂಡ ನೀಟಾಗಿ ಬರೀಬೇಕಾಗುತ್ತೆ. ಸುಮಾರು ಒಂದು ಇಷ್ಟ ಆಗಿರ್ಬೋದು, ಹಂಗೆ ಹೇಳಂಗಿಲ್ಲ, ಕರೆಕ್ಟಾಗಿ ಸ್ಪೆಸಿಫಿಕ್ಕಾಗಿ ಇಷ್ಟ ಆಗೈತೆ ಅಂತೇಳಿ ಹೇಳ್ಬೇಕಾಗುತ್ತೆ. ದ ಬಿಲ್ ಆರ್ ರೆಸಿಟ್ ಶುಡ್ ಬಿ ಎನ್ಕ್ಲೋಸ್ಡ್. ಮತ್ತು ಆ ಬಿಲ್ಗಳೇನೇನಿತ್ತು ತೊಗೊಂಡಿರೋದು, ನಾನು ಇಂಥ ಅಂಗಡಿಗೆ ಹೋಗಿ ಇಂಥ ವಸ್ತುನ ಪರ್ಚೇಸ್ ಮಾಡಿದ್ದಕ್ಕೆ ಬಿಲ್ ಕೊಟ್ಟಿರ್ತಾರಲ್ಲ, ಆ ಬಿಲ್ನ ಹಾಕಿರಬೇಕಾಗುತ್ತೆ. ನೋ ಅಡ್ವೊಕೇಟ್ ಆರ್ ಲಾಯರ್ ಇಸ್ ರಿಕ್ವೈರ್ಡ್. ಮತ್ತು ನಮ್ಮ ಕೇಸನ್ನು ನಾವು ವಾದ ಮಾಡಲಿಕ್ಕೆ ಯಾರೋ ಒಬ್ಬ ಲಾಯರ್ನ ಕರ್ಕೊಬಂದು ಅವನಿಗೆ ದುಡ್ಡು ಕೊಟ್ಬಿಟ್ಟು ನೋಡೋಂಥ ಅವಶ್ಯಕತೆ ಇಲ್ಲ. ಅವರಷ್ಟು ಅವರೇನೇ ಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡ್ಬೋದು ನೋಡಿ, ಬೈ ಹಿಮ್ಸೆಲ್ಫ್ ಆರ್ ಅವರ್ ಸೆಲ್ಫ್, ಈ ರೀತಿ. ಸೊ ದಟ್ಸ್ ಆಲ್ ಸ್ಮಾಲ್ ಲೆಸನ್. ಅಥವಾ ಸ್ಮಾಲ್ ಲೆಸನ್ ಅನ್ನೋದಕ್ಕಿಂತ ದೊಡ್ಡ ಲೆಸನ್. ಅಲ್ಲಿ ಪಾಯಿಂಟ್ಸ್ಗಳನ್ನ ಯಾವ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಮೇನ್ ಪಾಯಿಂಟ್ಸ್ ಹೇಳಿದ್ದೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಟೇಕ್ ಕೇರ್, ಬಾಯ್.